ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕಿ, ಎಲ್ಲರನ್ನು ಬರಕ್ ಹೇಳಿದ್ಯಲ್ಲ, ಬಂದಿದೀವಿ. ಏನ್ ವಿಷಯ? ತಡಿಯೋ, ಕಾಫಿ ಕುಡಿತಾ ಇದೀನಿ. ಈ ಕಾಫಿ ಕುಡಿಯೋದನ್ನ ನೋಡಕ್ಕೆ ನಮ್ಮನ್ನೆಲ್ಲ ಕರೆದ್ಯಾ? ತರ್ಲೆ, ಸುಮ್ನೆ ಇರೋ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ನಮ್ಮ ಸೌಂದರ್ಯ ನಿಮ್ಮ ದೀಪ ಮಧ್ಯೆ ಇವಾಗ ಕೊನೆ ಟಾಸ್ಕ್ ಶುರುವಾಗತ್ತೆ. ನಮ್ಮ ಸೌಂದರ್ಯ, ನಿಮ್ ದೀಪ. ಚಿಕ್ಕಿ, ಇಬ್ರು ಒಂದೇ ಮನೆಯವ್ರಲ್ವಾ? ನೀನ್ ಯಾಕೆ ಬೇರೆ ಬೇರೆ ಮಾಡ್ತಾ ಇದ್ಯಾ? ಏ ತರ್ಲೆ, ಮಾತಾಡುವಾಗ ಮಧ್ಯೆ ಬಾಯಿ ಹಾಕಿದ್ರೆ ನೀನು ಟಾಸ್ಕ್ ಮಾಡ್ಬೇಕಾಗತ್ತೆ, ಹುಷಾರ್. ಬೇಡ ಬೇಡ ಬೇಡ, ನಾನೇ ಸೈಲೆಂಟ್ ಆಗಿರ್ತೇನೆ. ಮೊದಲನೇ ಟಾಸ್ಕ್ ಅಲ್ಲಿ ದೀಪ ಕಷ್ಟಪಟ್ಟು ಗೆದ್ಲು. ಎರಡನೇ ಟಾಸ್ಕ್ ಅಲ್ಲಿ ನಮ್ಮ ಸೌಂದರ್ಯ ಆರಾಮಾಗಿ ಗೆದ್ಬಿಟ್ಲು. ಯಾಕೆ ಹೇಳು? ಯಾಕೆಂದ್ರೆ ಈ ಹುಡುಗಿ ಟಾಸ್ಕ್ ಹೆದರ್ಕೊಂಡು ಬರ್ಲೇ ಇಲ್ವಲ್ಲ. ಏನಮ್ಮ, ಇವತ್ತಿನ ಟಾಸ್ಕ್ಗೆ ಬರ್ತೀಯೋ ಇಲ್ಲ ಲಾಸ್ಟ್ ಟಾಸ್ಕ್ ಮಾಡಿದ್ಯಲ್ಲ ಹಾಗೆ ಕೈ ಕೊಡ್ತೀಯೋ? ಇಲ್ಲ ಮೇಡಮ್, ಇವತ್ತು ನಾನು ಎಲ್ಗೂ ಹೋಗಲ್ಲ. ಇವತ್ತಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೀನಿ. ಬರೀ ಪಾರ್ಟಿಸಿಪೇಟ್ ಮಾಡೋದಲ್ಲ, ಗೆದ್ದು ತೋರಿಸ್ಬೇಕು. ಇಲ್ಲಾಂದ್ರೆ ಕೊಟ್ಟು ಮಾತಿನ ಹಾಗೆ ಮನೆ ಬಿಟ್ಟು ಓಡ್ತಾ ಇರ್ಬೇಕು. ಅಲ್ಲ ಗೌರಿ, ಅವತ್ತು ಏನೋ ಇವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮನೆ ಬಿಟ್ಟು ಕಳ್ಸೋದ್ರಲ್ಲೇ ಇದೆಯಲ್ಲ. ಹೌದು ಚಿಕ್ಕಮ್ಮ, ಕಾಂಪಿಟೇಷನ್ ಎಲ್ಲ ಓಕೆ, ಆದ್ರೆ ಈ ಮನೆ ಬಿಟ್ಟು ಹೋಗೋದೆಲ್ಲ ಯಾಕೆ ಬೇಕು? ಅಲ್ಲಪ್ಪ, ನಾನ್ ಕೊಟ್ಟ ಚಾಲೆಂಜ್ನ ಒಪ್ಕೊಂಡು ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವಳು ಇವಳು, ನಾನಲ್ಲ. ಈಗ ಇದನ್ನ ಬದಲಾಯಿಸು ಅಂದ್ರೆ ಅದೆಲ್ಲ ಆಗಲ್ಲ. ಹೌದು, ಸೋತ್ರೆ ಅವಳು ಏನು ಹೇಳಿದಳು ಅದನ್ನ ಮಾಡ್ಲೇಬೇಕು. ಈ ಟಾಸ್ಕ್ ಅಲ್ಲಿ ದೀಪ ಸೋಲ್ತಾಳೆ ಅಂತಿದ್ಯಾ? ಹೌದು, ಮತ್ತೆ ಈ ಟಾಸ್ಕ್ ಅಲ್ಲಿ ನಮ್ ಸೌಂದರ್ಯನೇ ಗೆಲ್ಲೋದು. ಇಲ್ಲ, ನಮ್ ದೀಪನೇ ಗೆಲ್ಲೋದು. ದೀಪ ಗೆದ್ರೆ ನಾ ಪಾರ್ಟಿ ಕೊಡ್ತೀನಿ. ಬೇಡ ರೀ, ಇದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಬೇಡ ರೀ, ಇದನ್ನೇ ಅಭ್ಯಾಸ ಮಾಡ್ಕೋಬೇಡಿ ಅಂದ್ರೆ ನಾ ಕುಡಿಯೋದು ಬಿಟ್ಬಿಡ್ತೀನ. ಕೂಡದೇ ಕುಡಿತೀನಿ. ಜಾಸ್ತಿ ಮಾಡ್ತಿದ್ದೀರಾ. ಜಾಸ್ತಿ ಮಾಡ್ಬೇಡ ರೀ. ರೇ. ಛೆ, ಬೇರೆ ಮಾತೆಲ್ಲ ಬೇಡ. ನೋಡಿ, ಈ ಹುಡುಗಿ ಟಾಸ್ಕ್ಗೆ ಹೆದರ್ಕೊಂಡು ಓಡೋಗೋಕ್ ಮುಂಚೆ ಶುರು ಮಾಡ್ಬೇಡ. ಬನ್ನಿ ಬನ್ನಿ, ಎಲ್ಲ ಕಮ್ ಕಮ್.